ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಸ್ಯಾಂಡಿ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ಮಾತಾಡಿದೆ, ಅಂದರೆ ಟೈಮ್ ಬ್ಯುಸಿ, ಆ ಥರ ಮಾತಾಡೋಕ್ಕಾಗಿಲ್ಲ. ತುಂಬ ಒಂದು ನೋವಿನ ವಿಷಯ ಅಂದರೆ ತುಂಬ ಬೇಸರ ಆಗುತ್ತೆ. ಒಬ್ಬ ವ್ಯಕ್ತಿನ ಇಟ್ಕೊಂಡು ಇಡೀ ಕರ್ನಾಟಕನೇ ಅವ್ರ ಬಗ್ಗೆ ಮಾತಾಡುತ್ತೆ. ಬೇರೆ ಬೇರೆ ದೇಶದವ್ರು ಮಾತಾಡ್ತಾರೆ, ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಅಲ್ಲ ಕಣ್ರಯ್ಯ, ನಮಗೆ ಒಬ್ಬರು ಇಬ್ಬರು ನಮ್ಮ ಬಗ್ಗೆ ಮಾತಾಡಿದರೆ ಎಷ್ಟು ಅಂದರೆ ಸಹಿಸ್ಕೊಳಕ್ಕಾಗಲ್ಲ. ಒಬ್ರ ಬಗ್ಗೆ ಏನಾದರೂ ನಮ್ಗೆ ಕೀಳಾಗಿ ಒಬ್ಬನು ಮಾತಾಡ್ತಾ ಇರ್ತಾನೆ, ಒಬ್ಬನೋ ಇಬ್ಬನೋ ಮಾತಾಡಿದ್ರೆ ನಮಗೆ ಬೇಜಾರಾಗುತ್ತೆ. ಇಡೀ ನೀವೆಲ್ಲರೂ ಸೇರಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರ ಅಲ್ವಾ? ಒಳಗಡೆ ಇರೋ ಮನುಷ್ಯನಿಗೆ ಎಷ್ಟು ನೋವಾಗಿರ್ಬೋದು ಅಲ್ವಾ? ಏನೋ ತಪ್ಪಾಗಿದೆ, ಹೌದು, ಕೋರ್ಟು ಕೇಸು ಇದೆ, ಶಿಕ್ಷೆ ಆಗುತ್ತೆ. ಇನ್ನೊಂದು ವಿಷಯ ಅಲ್ಲ, ಈಗ ಸೌಜನ್ಯ ಕೇಸ್ ಆಗಿರ್ಬೋದು, ಅಥವಾ ಉತ್ತರ ಕನ್ನಡದಲ್ಲಿ ಮೊನ್ನೆ ಇತ್ತೀಚೆಗೆ, ಅಥವಾ ಮಡಿಕೇರಿ ಎಲ್ಲ ಇದೆ, ಇವ್ರಿಗೆಲ್ಲರಿಗೂ ನ್ಯಾಯ ಸಿಗ್ತಲ್ವ? ನಿಮ್ಮ ಕೋರ್ಟು, ಮೀಡಿಯಾ, ಇದರಿಂದ ಎಲ್ಲ ಒಳ್ಳೆಯಲ್ಲಿ ನ್ಯಾಯಗಳೇ ಕೊಡಿಸಿದ್ದೀರ ಅಲ್ವಾ? ನನ್ನ ಪ್ರಕಾರ ಇದೆಲ್ಲ ಅತಿರೇಕ. ಇದು ಮಾಡ್ತಾ ಇದ್ದೀರಲ್ಲ ನೀವು, ಇದು ಒಳ್ಳೆಯದಕ್ಕಲ್ಲ. ಇದೊಂಥರ ಅತಿರೇಕ ಆಯಿತು, ತುಂಬ ಅತಿರೇಕ ಆಯಿತು. ಒಬ್ಬ ವ್ಯಕ್ತಿನ ಇಟ್ಕೊಂಡು ಈ ರೇಂಜಿಗೆ ಇದು ಮಾಡೋದಂದರೆ ತುಂಬ ಬೇಸರ ಆಗುತ್ತೆ. ಒಂದು ನೋವಿನ ವಿಷಯ. ನಿಜವಾಗ್ಲೂ ಹೇಳ್ತೀನಿ, ಇದು ಕೊನೆಗಾಲ, ಹುಲಿಗಾಲ ಅಲ್ವೇ ಅಲ್ಲ. ಇಷ್ಟೊಂದು ಅತಿರೇಕನ ಕಲಿಯುಗ ಎಂಡಾಗುತ್ತಂತ ಹೇಳ್ತಾರೆ. ಇದು ಸೂಚನೆ ಇದೆಯಲ್ಲ. ಎಷ್ಟೋ ಕೊಳೆ, ರೇಪ್ ಕೇಸು, ಸೌಜನ್ಯ ಆಗಿರ್ಬೋದು, ತುಂಬ ಉದಾಹರಣೆಗಳಿವೆ. ಅವರಿಗೆಲ್ಲ ನ್ಯಾಯ ಕೊಡಿಸ್ತಾರಲ್ಲ ನೀವೆಲ್ಲ ಸೇರಿ. ಏನಿಲ್ಲ, ಕೊಡ್ಸೋಕ್ಕಾಗಿಲ್ಲ. ಇದ್ರ ಹಿಂದೆ ತುಂಬ ಜನ ಆಟ ಆಡ್ತಾ ಇದ್ದಾರೆ. ಅವತ್ತು ಆ ದಿನ ಬಿಡಿ, ಮಹಾನ್ ಕಲಾವಿದ, ದೇವರಂಥ ಮನುಷ್ಯ ವಿಷ್ಣುವರ್ಧನ್ನೇ ನೀವು ಬಿಟ್ಟಿಲ್ಲ, ದೇವತಾ ಮನುಷ್ಯನೇ ಬಿಟ್ಟಿಲ್ಲ. ಆತ ಶಂಕರ್ನಾಗ್, ಆಟೋ ರಾಜ, ನಮ್ಮ ಬೆಂಗಳೂರನ್ನ ಕಟ್ಟಬೇಕು, ಬೆಂಗಳೂರು ಬಗ್ಗೆ ಕನಸು ಕಂಡಿರೋ ಮೆಟ್ರೋನ ಇದು ಮಾಡಬೇಕಂತ ಒಂದು ಆ ದಿನಗಳಲ್ಲೇ ಒಂದು ಅವರು ಪ್ಲ್ಯಾನ್ ಮಾಡಿರೋ, ಅವ್ರನ್ನೇ ನೀವು ಬಿಟ್ಟಿಲ್ಲ. ಇದ್ರ ಹಿಂದೆ ಯಾರ್ಯಾರೆಲ್ಲ ರಾಜಕೀಯ ಮಾಡ್ತಾ ಇದ್ದೀರಾ, ಯಾರೆಲ್ಲ ಆಟ ಆಡ್ತಾ ಇದ್ದೀರಾ, ಇದೆಲ್ಲನೂ ಜನಕ್ಕೆ ಗೊತ್ತಾಗ್ತದೆ. ಬಟ್ ಜನಕ್ಕೆ ಮಾತಾಡೋಕ್ಕಾಗ್ತಾ ಇಲ್ಲ. ಇದರಿಂದ ಇಬ್ಬರು ಇಲ್ಲ, ತುಂಬ ಜನ ಆಟ ಆಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾರೆ ಅಂದರೆ ತುಳಿಯೋರು ಇದ್ದಿದ್ದೆ. ತುಳಿಯಿರಿ ನೋಡ, ಮೇಲೆ ಇರೋ ಭಗವಂತ ಅವನು ನೋಡ್ತಾ ಇದ್ದಾನೆ. ಇವಾಗ ಜಾಸ್ತಿ ದಿನ ಕಾಯಿಸಲ್ಲ, ನಿಜ ಹೇಳ್ತೀನಿ, ಇವಾಗ ಜಾಸ್ತಿ ದಿನ ಕಾಯಿಸಲ್ಲ. ತುಂಬ ಬೇಗ ದೇವರು ನೋಡ್ತಾನೆ, ತುಂಬ ಬೇಗ. ಕಾಲ ತಸ್ಮೈ ನಮ ಅಂತ ಆಗುತ್ತೆ. ಜಾಸ್ತಿ ಜನ ದೇವರಿಗೆ ವೆಯ್ಟ್ ಮಾಡಿಸೋದೇ ಇಲ್ಲ. ಹಿಂಗೆ ತೊಗೊಂಡ್ರೆ ಹಿಂಗೆ ಆಗ್ಬಿಡುತ್ತೆ. ಅದು ಕ್ಷಣದಲ್ಲಿ ನೀನೇನೇ ಕಾಲ ಜಾಸ್ತಿ ಜನ ವೆಯ್ಟ್ ಮಾಡಿಸಲ್ಲ. ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಕಾಲ ತಸ್ಮೈ ನಮ ಅನ್ನೋ ಥರ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ತುಂಬ ಬೇಸರದಿಂದ ಈ ವಿಚಾರ ನಿಮ್ಮನ್ನು ಹೇಳ್ಬೇಕನ್ನಿಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.